ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಡೇ 3 ಆಫ್ 365 ಡೇಸ್ ಚಾಲೆಂಜು. ಸೊ ನಾನು ಯಾವ ರೀತಿ ಕಂಟೆಂಟ್ ಕೊಡ್ತೀನಪ್ಪ ಅಂದರೆ, ಒಂದು ಯೂಟ್ಯೂಬಲ್ಲಿ ಯಾವ ರೀತಿ ಗ್ರೋತ್ ಆಗೋದು, ಕಂಟೆಂಟ್ ಕ್ರಿಯೇಷನ್ ಯಾವ ರೀತಿ ಮಾಡೋದು, ಎಲ್ಲಿಂದ ಕಂಟೆಂಟ್ ಹುಡ್ಕೋದು, ಯಾವ ಕಂಟೆಂಟ್ ಮೇಲೆ ಕಾಂಪಿಟೇಷನ್ ಕಮ್ಮಿ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಒಂದು ವರ್ಷದಲ್ಲಿ ಕ್ಲೀನಾಗಿ ಪ್ರತಿಯೊಂದು A to Z ಯೂಟ್ಯೂಬಲ್ಲಿ ಯಾವ ರೀತಿ ಗ್ರೋತ್ ಆಗೋದು ಅನ್ನೋದು A to Z ಒಂದು ವರ್ಷದಲ್ಲಿ ನಿಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ನೀವೇನಾದರೂ ಯೂಟ್ಯೂಬಲ್ಲಿ ಗ್ರೋತ್ ಆಗಬೇಕು ಅಂದ್ಕೊಂಡ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಗೆ ರೆಕಮೆಂಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ಮವರೆಗೂ ಬಂದಿದೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಕಂಟೆಂಟ್ ಯಾವ ರೀತಿ ಹುಡ್ಕೋದು. ಕಂಟೆಂಟ್ ಯಾವ ರೀತಿ ಹುಡ್ಕೋದಪ್ಪ ಅಂದರೆ, ಸಿಂಪಲಾಗಿ ಹೇಳ್ತೀನಿ ನೋಡಿರಿ. ನಿಮ್ಗೇನಾದರೂ ಸ್ಟೋರಿ ಟೆಲ್ಲಿಂಗ್ ಬರುತ್ತೆ ಅಂದರೆ, ಮಾತಾಡೋದಕ್ಕೆ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ ಅಂದರೆ ನಮ್ಮ ಬ್ಯಾಚಲ್ಲೆಲ್ಲ ಒಬ್ಬ ಇರ್ತಾನೆ, ಅವ್ನು ಹೇಳಿದ್ರೆ ನಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಆ ಥರ ಏನಾದರೂ ನೀವಾಗಿದ್ದರೆ ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಸಿಂಪಲ್ಲು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲಿರೋ ಇನ್ಫಾರ್ಮೇಷನ್ಸು ಕಲೆಕ್ಷನ್ ಮಾಡ್ಕೊಂಬನ್ನಿ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದು ಒಂದು ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ಕೊಳ್ರಿ. ಸ್ಕ್ರಿಪ್ಟ್ ರೈಟಿಂಗ್ನ ಕ್ಲೀನಾಗಿ ನೀವು ಅರ್ಥ ಮಾಡಿಕೊಂಡು ತಿರ್ಗಾ ವಾಪಸ್ ಅದೇ ದೇವಸ್ಥಾನ ಹತ್ರ ಹೋಗಿ ಆ ಸ್ಕ್ರಿಪ್ಟ್ನ ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಜಸ್ಟ್ ವಿಡಿಯೋ ಶೂಟ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ರಿ. ಅದೇ ಕಂಟೆಂಟು, ಅದೇ ಅಲ್ಲೇ ಆಯ್ತಲ್ಲ ನಿಮ್ಮ ವಿಡಿಯೋ. ಒಂದು 6 ನಿಮಿಷ ವಿಡಿಯೋ ರೆಡಿ ಆಯಿತು. ನೆಕ್ಸ್ಟ್ ಅದೇ ಥರ ಇವಾಗ ದೇವಸ್ಥಾನ ಆಗಲಿ, ನೆಕ್ಸ್ಟ್ ಹಂಗೆ ಬೇರೆ ಥರ ಹೋಗಿ ನೀವು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ, ಹೋಗ್ರಿ, ವಿಡಿಯೋ ಮಾಡಿರಿ, ಕಂಟೆಂಟ್ ಮಾಡಿರಿ. ಇದೇ ಕಂಟೆಂಟು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು, ಟಾಕಿಂಗ್ ಸ್ಕಿಲ್ ಚೆನ್ನಾಗಿತ್ತು ಅಂತಂದರೆ ಗ್ಯಾರಂಟಿ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀರಾ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. 365 ಡೇಸ್ವರೆಗೂ ಡೈಲಿ ಮೋಟಿವೇಶ್ನಲ್ ಶಾರ್ಟ್ಸ್ ರೀತಿಯಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮಗೆ ತಲೆಗೆಡ್ಸ್ಕೊಂಬಿಡ್ರಿ. ಎಡಿಟಿಂಗಿಂದ ಹಿಡಿದು ಕಂಟೆಂಟ್ ಯಾವ್ದು ಹುಡುಕಬೇಕು ಎಲ್ಲ ಪ್ರತಿಯೊಂದೂ ಹೇಳ್ಕೊಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.